ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಬೀದರ್ ಜಿಲ್ಲೆಯ ಪುಟ್ಟ ಗ್ರಾಮವೊಂದರಲ್ಲಿ ಜನಿಸಿದ ಡಾಕ್ಟರ್ ಮನ್ಮಥಯ್ಯ ಸ್ವಾಮಿ ಅವರ ಬದುಕಿನ ಯಶೋಗಾಥೆ ಬಗ್ಗೆ ಇವತ್ತು ಅವರನ್ನೇ ಮಾತನಾಡಿಸುತ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಸರ್? ಸಾಮಾನ್ಯ ನನ್ನ ಬಾಲ್ಯ ಜೀವನ ತುಂಬ ಸರಳವಾಗಿತ್ತು, ಆದರೆ ಕನಸು ತುಂಬ ದೊಡ್ಡದಾಗಿತ್ತು. ಹುಟ್ಟು ಪರಿಸ್ಥಿತಿ ನಮ್ಮ ಕೈಯಲ್ಲಿರಲ್ಲ, ಆದರೆ ಬದುಕು ಕಟ್ಕೊಳ್ಳೋ ಪರಿಸ್ಥಿತಿ ನಮ್ಮ ಕೈಯಲ್ಲಿದೆ ಅನ್ನೋಂಥ ಗಾದೆ ಹೇಗಿದೆಯೋ ಹಾಗೆ ನಾನು ಹುಟ್ಟಿದ್ದು ಸಾಮಾನ್ಯ ಮನೆತನ, ರೈತ ಕುಟುಂಬ ಮನೆತನದಲ್ಲಿ ನಾನು ಎರಡನೇ ಮಗನಾಗಿ ಓದಿದ್ದೆಲ್ಲ ಕನ್ನಡ ಮಾಧ್ಯಮ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಆದರೆ ಹೈಯರ್ ಎಜುಕೇಷನ್ಗೆ ಅಂತ ನಾನು ಒಳ್ಳೆ ಸಿಟಿಗೆ ಬಂದುಬಿಟ್ಟು ಬಿ ಫಾರ್ಮೆಸಿ, ಎಮ್ ಫಾರ್ಮೆಸಿ ಮತ್ತು PhD ಪದವಿ ತಗೊಳ್ಳೋಂಗೆ ಅವಕಾಶ ತಗೊಂಡು ನಾನು ವಿದ್ಯಾವಂತನಾಗಿ ಬೆಂಗಳೂರಿಗೆ ಬಂದಿದ್ದೀನಿ. ಸರ್, ಬೆಂಗಳೂರಲ್ಲಿ ಇಷ್ಟೊಂದು ದೊಡ್ಡದಾಗಿ ಒಂದು ಉದ್ಯಮ ಮಾಡ್ಕೊಂಡಿದ್ದೀರಾ. ತಾವು ಕುಟುಂಬದಲ್ಲಿ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ತೀರಾ? ನನ್ನ ಕುಟುಂಬ ಹಿನ್ನೆಲೆ, ನಾನು ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಎರಡನೇ ಮಗನಾಗಿ ಹುಟ್ಟಿ, ನಮ್ಮ ತಂದೆ ತಾಯಿ ರೈತರಾಗಿದ್ದರು. ಸೊ ನನ್ನ ಜೀವನ ಬದಲಾಗಿರೋದು ಅಂತಂದರೆ, ನಾನು ವಿದ್ಯಾವಂತನಾಗಿದ್ದೆ, ಉದ್ಯೋಗವೂ ಅವಕಾಶ ಮಾಡಿಕೊಂಡಿದ್ದೆ. ಇದೇ ನನ್ನ ಜೀವನದ ಗುರಿಯಾಗಿರಲಿಲ್ಲ. ನಾನು ಇನ್ನೊಬ್ಬರಿಗೆ ಉದ್ಯೋಗ ಅವಕಾಶ ಕೊಡುವಂಥ ಗುರಿ ನನ್ನದಾಗಿತ್ತು. ಅಲ್ಲಿ ಈ ಅರಿವೇ ನನ್ನ ಜೀವನದ ತಿರುವು ಮೂಡಿಸಿತ್ತು. ಸೊ ನಾನು ಸಾಮಾನ್ಯ ಓದಾದ್ಮೇಲೆ ಸುಮಾರು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡುವ ಮೊದಲನೇ ದಿನದಿಂದ ನನಗೊಂದು ಆಸೆ ಇತ್ತು, ನಾನೊಬ್ಬ ಕೆಲಸ ಕೊಡೋನಾಗಿ ಆಗಬೇಕು ಅಂತ. ಸೊ ಸುಮಾರು ಪರಿಸ್ಥಿತಿ ಅನುಗುಣವಾಗಿ ಒಂದಿಷ್ಟು ವರ್ಷಗಳ ಕಾಲ ನಾನು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ 2018-19ರಲ್ಲಿ ನಾನೊಂದು ನನ್ನ ಸ್ವಂತ ಕಂಪನಿಯನ್ನು ಸ್ಥಾಪಿಸಿದ್ದೆ. ನನ್ನ ಉದ್ದೇಶ ಏನಾಗಿತ್ತು ಅಂತಂದರೆ, ನಾನು ಹೋಗಿ ಕೆಲಸ ಹುಡ್ಕೊಂಡು ನಾನೊಬ್ಬ ಯಶಸ್ಸಾಗೋಕ್ಕಿಂತ ಸಮಾಜದಲ್ಲಿ ನನ್ನಂಥ ಎಷ್ಟೋ ಕನ್ನಡ ಮಾಧ್ಯಮದಲ್ಲಿ ಹಿಂದುಳಿದ ಜಿಲ್ಲೆಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ಓದಿದಂಥ ಕನ್ನಡ ಮಾಧ್ಯಮದ ಮಕ್ಕಳು ಎಷ್ಟು ಕಷ್ಟಪಡ್ತಿರ್ತಾರೋ, ಅವರು ಮುಗಿದ್ಮೇಲೆ ಅವರ ಕೆಲಸ ತಗೊಳ್ಳೋದು ಅಂತ ಅರ್ಥಕೊಂಡು ಅಂಥವ್ರನ್ನ ಉದ್ಯೋಗ ಸೃಷ್ಟಿ ಮಾಡುವಂಥ ಯೋಚನೆಗೆ ನಾನು ಅರಿವು ಮೂಡಿಸ್ಕೊಂಡೆ. ಹೀಗಾಗಿ ನಾನು 2018-19ರಲ್ಲಿ ನನ್ನ ಸಂಸ್ಥೆ ಸ್ಥಾಪನೆ ಮಾಡಿದ್ದು. ಇವಾಗ ಸರಿಸುಮಾರು 500ಕ್ಕೂ ಹೆಚ್ಚು ಯುವಕರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಹೆಮ್ಮೆ. ಸರ್, ದೊಡ್ಡ ಮಟ್ಟದ ಸ್ಥಾನಕ್ಕೆ ಕಟ್ಟಿದ ನೀವು ಆ ಸಾವಿರಾರು ಜನಕ್ಕೆ ಕೆಲಸ ನೀಡಿದ್ದೀರಾ. ಅದರ ವಿವರಣೆ ತಿಳಿಸ್ತೀರಾ? ಖಂಡಿತ. ನನಗೆ ನನ್ನ ಜೀವನದ ಪ್ರೇರಣೆಯಾಗಿರುವಂಥ ಗುರುಗಳ ಆಶೀರ್ವಾದದಿಂದ, ಶ್ರೀ ಅವಧೂತ ವಿನಯ್ ಗುರುಜಿಯವರ ಆಶೀರ್ವಾದದಂತೆ ನಾನೊಬ್ಬ ಸಾಮಾನ್ಯ ರೈತ ಕುಟುಂಬ ಅಂತ ಹೇಳ್ಕೊಂಡಿದ್ದೆ. ನಾನು ಕೆಲಸ ಮಾಡ್ತಾ ಇದ್ದೆ. ಅಂಥ ಟೈಮಲ್ಲಿ ನನಗೊಂದು ಆಸೆ ಹುಟ್ಟಿತ್ತು, ಸಂಸ್ಥೆ ಕಟ್ಟಬೇಕು ಅಂತ. ಸಂಸ್ಥೆ ಕಟ್ಟಾಯಿತು. ಸಂಸ್ಥೆಗೆ ಹೆಸರಿಟ್ಟಾಯಿತು, ಕ್ಯಾಪಿನಿಕ್ಸ್ ಸಮೂಹ ಸಂಸ್ಥೆ ಅಂತ ಹೇಳಿಬಿಟ್ಟು. ಆ ಸಮೂಹ ಸಂಸ್ಥೆಯ ಅಡಿಯಲ್ಲಿ ಸುಮಾರು ಇವತ್ತು 8 ಕಂಪನಿಗಳು ವರ್ಕ್ ಮಾಡ್ತಾ ಇದ್ದಾವೆ. ಆ 8 ಕಂಪನಿಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇರೋದು ಇವತ್ತು ಬೆಂಗಳೂರಲ್ಲಿ ನಮ್ಮ ಆಫೀಸು ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 4 ಬ್ರಾಂಚ್ಗಳಿದೆ ಬೆಂಗಳೂರಲ್ಲಿ: ರಾಜಾಜಿನಗರ, ವಿಜಯನಗರ, ಜಯನಗರ, ಮತ್ತು ನಮ್ಮ ಇತ್ತೀಚೆಗೆ ಮುಖ್ಯ ಕಚೇರಿ ಒಂದು ಸ್ಥಾಪನೆ ಮಾಡಿದ್ವಿ ವರ್ಲ್ಡ್ ಟ್ರೇಡ್ ಸೆಂಟರ್ ಯಶವಂತಪುರದಲ್ಲಿ. ಸೊ ಸರಿಸುಮಾರು ಈ ಎಲ್ಲ ಬ್ರಾಂಚಲ್ಲಿ ನಮ್ಮ ಎಂಪ್ಲಾಯೀಸ್ಗಳು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಸಂಸ್ಥೆಯ ಅಡಿಯಲ್ಲಿ ಸುಮಾರು 8 ಕಂಪನಿಗಳು ಕಟ್ಟಿದ್ದೀವಿ ಇವಾಗ. ಸೊ ಎಲ್ಲ ಒಂದೊಂದು ವರ್ಟಿಕಲಲ್ಲಿ ಒಂದೊಂದು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಉದ್ದೇಶ ಏನು ಅಂತಂದರೆ, ನಂತರನೇ ಒಂದು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹಳ್ಳಿಯಿಂದ ಸಿಟಿಗೆ ಬಂದರೆ ಪ್ರಶ್ನೆ ಆಗಿರುತ್ತೆ, ನಾನೇನು ಮಾಡಬೇಕು, ಇವತ್ತು ಕೆಲಸ ಯಾವ್ದು ಸಿಗುತ್ತೆ ನನಗೆ ಅಂತ. ಸೊ ಅಂಥ ಯುವಕರನ್ನೇ ನಾವು ಗುರಿಯಾಗಿಟ್ಟುಕೊಂಡು ನಮ್ಮ ಈ ಎಲ್ಲ ಇಕೋಸಿಸ್ಟಮಲ್ಲಿ ಬರುವಂಥ ಎಲ್ಲ ಕಂಪನಿಗಳು ಕೆಲಸ ಮಾಡ್ತಾ ಇದ್ದೇವೆ. ಇದನ್ನೇ ಸರಿಸುಮಾರು ಅಂಕಿಅಂಶವಾಗಿ ಭಾರತದಲ್ಲಿ ಸರಿಸುಮಾರು 80 ಲಕ್ಷ ಜನ ವಿದ್ಯಾರ್ಥಿಗಳು ಗ್ರ್ಯಾಜುಯೇಟ್ ಆಗ್ತಾ ಇದ್ದಾರೆ ಪ್ರತಿ ವರ್ಷ. ಸುಮಾರು ಬರೀ 3 ಲಕ್ಷ ಜನಗಳು ಮಾತ್ರ ವಿದ್ಯಾವಂತರು ತಮಗೆ ಬೇಕಾಗಿರೋದನ್ನ ಕಟ್ಟಿಸ್ಕೊಳ್ತಾ ಇದ್ದಾರೆ. ವಿದ್ಯಾವಂತರು 77 ಲಕ್ಷ ಜನ ಇವತ್ತು ಕೆಲಸ ಇಲ್ಲದೆ ಇರೋ ಥರದ್ನ ವಿಚಾರ ನನ್ನ ಕಿವಿಗೆ ಅರಿವಾದಾಗ ನನಗೊಂದು ಆಸೆ ಹುಟ್ಟಿತ್ತು,
ಕಲೀರಿ ಅನ್ನುವಂಥ ಒಂದು ಅಪ್ಲಿಕೇಶನ್ ಅನ್ನು ಡೆವಲಪ್ ಮಾಡಿಬಿಟ್ಟು ಕಲೀರಿ ಇಲ್ಲಿ ಅಂತ ಅಪ್ಲಿಕೇಶನ್ ಅಲ್ಲಿ ನಾವು ಮಕ್ಕಳು ಕಲಿತಾದ್ಮೇಲೆ ಗ್ರಾಜ್ಯುಯೇಟ್ ಆದ್ಮೇಲೆ ಅವರು ಯಾವ ಕಂಪನಿಯಲ್ಲಿ ಯಾವ್ಯಾವ ತರ ಜಾಬ್ಗಳಿರುತ್ತೆ ಆ ಜಾಬ್ಗಳನ್ನು ಅವರು ಗಟ್ಟಿಸ್ಕೋಬೇಕು ಅಂತಂದ್ರೆ ಯಾವ್ಯಾವ ಅವ್ರಿಗೆ ಕಲಿಕೆಯನ್ನು ಕಲ್ತ್ಕೋಬೇಕು ಆ ಇಂಟರ್ವ್ಯೂಕ್ಕಿಂತ ಮುಂಚೆ ಅನ್ನೋದ್ರಲ್ಲಿ ಆ ಥರದ ಕೋರ್ಸ್ಗಳೆಲ್ಲ ತುಂಬಾ ಕಡಿಮೆ ಫೀಸಲ್ಲಿ ಮೊಬೈಲಲ್ಲೇ ಬರುವಂಗೆ ಈ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೀವಿ. ಉದ್ದೇಶ ಇಷ್ಟೇ, 77 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ನಾನೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ. ನೋಡಿ, ನೀವು 77 ಲಕ್ಷ ಜನಗಳು ನೀವು ಇದೇ ಉದ್ಯೋಗ ಬೇಕು ಅಂತ ನೀವು ಕೈ ಕಟ್ಕೊಂಡು ಕೂತ್ಕೊಂಡಿದ್ರೆ ಸ್ವಲ್ಪ ಈ ದೇಶದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ. ಬಿಕಾಸ್ ನಾವು ಬೃಹತ್ ದೇಶ, ಸುಮಾರು ಜನಸಂಖ್ಯೆ ಉಳ್ಳುವಂತ ದೇಶ, ಕೆಲಸದ ಅವಕಾಶಗಳು ನಮ್ಗೆ ಇವಾಗ ಟೆಕ್ನಾಲಜಿ ಒಂದು ಬಂದಿದೆ, AI ಅಂತ ಹೇಳ್ಬಿಟ್ಟು ಸುಮಾರು ಕೆಲಸಗಳು ಅದನ್ನೇ ಮಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲೂ ನೀವಾಗಿ ನಿಮ್ ಕೆಲಸನ ನೀವು ಗಟ್ಟಿಸ್ಕೋಬೇಕು ಅಂತಂದ್ರೆ ಸಾಮಾನ್ಯವಾಗಿ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ನನಗೆ ಬಂದಿರೋ ಮೊದಲನೇ ಅವಕಾಶವಾಗಿ ತಗೊಂಡು ನನ್ನ ಜೀವನಕ್ಕೆ ಏನ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನೋ ಅದನ್ನ ಹಂತವಾಗಿ ನಿಮ್ಮ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡು ನೀವು ಆ ಇಂಜಿನಿಯರಿಂಗ್ ಅಲ್ಲೇ ಓದಿರೋ, ಆ ಏರೋನಾಟಿಕಲ್ ಬೇಕಾಗಿರುವಾಗ ಕಂಪ್ಯೂಟರ್ ಸೈನ್ಸ್ ಬೇಕಾಗಿರೋದಾಗಿರ್ಲಿ, ಈಗ ಇದೇ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಿರ್ಬೇಕಂತ ಅನ್ಕೊಂಡಿರೋದಾಗಿರ್ಲಿ, ಸೇಲ್ಸ್ ಅಲ್ಲಿ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋದೆಲ್ಲ ನಿಮ್ ಭವಿಷ್ಯದಲ್ಲಿ ಹಂತವಾಗಿ ಸಿಗುತ್ತೆ. ಆದ್ರೆ ಮೊದಲನೇದು ಅಂತ ನೀವು ಗಟ್ಟಿಸ್ಕೋಬೇಕು. ಇದೇ ಜಾಬ್ ಬೇಕು, ಇದೇ ಸಿಟಿಯಲ್ಲಿ ಬೇಕು, ಇಂಥದ್ದೇ ಸಾವಿರದ ಕೆಲಸ ಬೇಕು ಅಂತ ಅನ್ನೋದು ಸ್ವಲ್ಪ ಈ ದಿನದಲ್ಲಿ ಕಷ್ಟ ಆಗಿರುತ್ತೆ ಅನ್ನೋದು ನನ್ನ ಈ ಸಣ್ಣ ಕಿವಿ ಮಾತು ಎಲ್ಲ ವಿದ್ಯಾರ್ಥಿಗಳಿಗೆ. ಸರ್, ನೀವು ಮಾತಾಡ್ಬೇಕಾದ್ರೆ ಒಂದು ಪ್ರಶ್ನೆ ಬಂತು. ಎಲ್ಲದಕ್ಕೂ ಗುರುಗಳು ಅಂತ ಒಂದು ವಿಷಯ ಬಂತು. ಎಲ್ಲದಕ್ಕೂ ಗುರುಗಳ ಒಂದು ಆಶೀರ್ವಾದ ಇದ್ರೇನೆ ಆಗುತ್ತೆ ಅಂತ, ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಖಂಡಿತ. ಗುರು ಆಶೀರ್ವಾದ ಖಂಡಿತ, ಗುರುಬಲ ಇರಲೇಬೇಕು ಪ್ರತಿಯೊಬ್ಬರಿಗೂ. ಈ ಭಕ್ತಿ ಭಾವ, ನಂಬಿಕೆ, ವಿಶ್ವಾಸ ಇದು ಇಲ್ದೇನೆ ಯಾವ ಕಾರ್ಯವೂ ಸ್ಟಾರ್ಟ್ ಆಗೋದಿಲ್ಲ. ಈ ಕಾರ್ಯ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಒಂದು ನಂಬಿಕೆ ಇರಬೇಕು. ಸುಮಾರು ಜನಗಳು ಕಷ್ಟ ಅಂತ ಬಂದ್ರೆ ಅದನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಸತತದ ಪ್ರಯತ್ನ ಸಾಧನೆಗೆ ದಾರಿಯಾಗುತ್ತೆ. ಶಿಕ್ಷಣ ಸಮಯದಲ್ಲಿ ಗುರುಗಳಿರ್ತಾರೆ, ಆದ್ರೆ ಉದ್ಯೋಗದ ಸಮಯ ಬಂದಾಗ ಯಾರು ಗುರುಗಳೇ ಇರೋದಿಲ್ಲ. ಸ್ಟೂಡೆಂಟ್ಸ್ಗಳಿಗೂ ನಾನು ಇದೊಂದೇ ಮಾತು ಹೇಳೋದು, ಅವಕಾಶ ಬಂದಿರೋದನ್ನ ತಗೊಳ್ಳಿ. ಸಮಯ ಬಂದಾಗ ನಾವು ಬದಲಾವಣೆ ಆಗ್ಬೇಕು. ಪರಿಸ್ಥಿತಿ ಎಲ್ಲ ಒಂದೇ ಇರೋದಿಲ್ಲ. ಇವತ್ತು AI ಟೆಕ್ನಾಲಜಿ ಇದೆ, 5 ವರ್ಷದಿಂದ ಮೊಬೈಲೇ ಇರಲಿಲ್ಲ, ಮುಂದೆ ಇನ್ನು 5 ವರ್ಷದಲ್ಲಿ ಇನ್ನೇನು ಬರುತ್ತೋ ಗೊತ್ತಿಲ್ಲ.